ನಮಸ್ಕಾರ ಜನರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಹೇಳ್ತಕ್ಕಂಥ ವಿಚಾರ ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಎಸ್ ಜಾನಕಿಯವರ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಮ್ಮ ನಾಡಿನ ಒಂದು ಹೆಮ್ಮೆಯ ಕಲಾ ಸರಸ್ವತಿಯಾಗಿರ್ತಕ್ಕಂಥ ಎಸ್ ಜಾನಕಿಯವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಆದರೆ ಅವರ ಹಾಡುಗಳು ಇನ್ನೂ ಹಲವಾರು ಈ ಪ್ರಪಂಚ ಇರೋವರೆಗೂ ಕೂಡ ಅಜರಾಮರಾಗಿರ್ತವೆ ಅಂತಲೇ ಹೇಳ್ಬೋದಾಗಿದೆ. ಎಸ್ ಜಾನಕಿಯವರು ಅನೇಕ ಭಾಷೆಗಳಲ್ಲಿ ತಮ್ಮ ಗಾಯನವನ್ನು ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು 19ರಿಂದ 20 ಭಾಷೆಗಳಲ್ಲಿ ತಮ್ಮ ಗಾಯನವನ್ನು ಹಾಡಿದ್ದರು ಅಂತಲೇ ಹೇಳ್ಬೋದಾಗಿದೆ. ಎಸ್ ಜಾನಕಿಯವರಂದರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲಿ ಕೂಡ ನಮ್ಮ SPB ಅವರು ಏನಂತ ಹೇಳ್ತಿದ್ರಪ್ಪ ಅಂತ ಹೇಳಿದ್ರೆ, ಇವ್ರನ್ನ ಅಮ್ಮ ಅಂತ ಕರಿತಾ ಇದ್ರು. ಇವರು ಅವರಿಗೆ ಗುರು ಆಗಿ ಸ್ವೀಕಾರ ಮಾಡಿದ್ರು ಈ ಮಹಾ ತಾಯಿಯನ್ನು ಅಂತಲೇ ಹೇಳ್ಬೋದಾಗಿದೆ. ಎಸ್ ಜಾನಕಿಯವರು ಇವರು ಆಂಧ್ರ ಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಆದರೆ ಇವರು ವೃತ್ತಿ ಪ್ರಾರಂಭ ಮಾಡಿದ್ದು ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಇವರು ಕೂಡ ವಿವಾಹ ಆಗಿರ್ತಾರೆ. ಇವರಿಗೆ 2 ಮಕ್ಕಳಿರ್ತಾರೆ. ಲಾಸ್ಟು 2026ರ ಜನವರಿ ತಿಂಗಳಲ್ಲಿ ತಮ್ಮ ಮಗನನ್ನು ಕಳ್ಕೊಂಡಿರ್ತಾರೆ. ಇವರು ಯಾಕಪ್ಪ ಬಿಳಿ ಸೀರೆನ ಹಾಕ್ಕೊಳ್ತಿದ್ರು ಅಂತ ಹೇಳಿದರೆ, ಇವರು 1997ರಲ್ಲಿ ಇವರ ಗಂಡ ತೀರ್ಕೊಳ್ತಾರೆ. ಆ ಒಂದು ಸಮಯದಿಂದ ನನಗೆ ಬಿಳಿ ಬಟ್ಟೆ ಹಾಗೂ ಒಂದು ವಿಭೂತಿ ಹಾಗೂ ಗಂಧವನ್ನು ಮಾತ್ರ ಇಟ್ಕೊಳ್ತಾ ಇದ್ದರು. ಇವರು ಅನೇಕ ಭಾಷೆಗಳಲ್ಲಿ ಗಾಯನವನ್ನು ಹಾಡಿದರೂ ಸಹ ಯಾವುದೇ ಹಮ್ಮು ಇರ್ತಾ ಇರಲಿಲ್ಲ. ಲೀಲಾಜಾಲ ಬಗ್ಗೆ ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ದರು. ಇವ್ರಿಗೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಇವರನ್ನು ಹುಡುಕಿಕೊಂಡು ಅನೇಕ ಪ್ರಶಸ್ತಿಗಳು ಬಂದರೂ ಕೂಡ ಇವರು ಸ್ವೀಕರಿಸ್ತಾ ಇರಲಿಲ್ಲ. ಅದೇ ಥರ ಕೂಡ ಇವರು ಒಂದು ಗೋರ್ಮೆಂಟಿಗೆ ಒಂದು ಶಿಫಾರಸು ಮಾಡ್ತಾರೆ. ಅಂದರೆ ಗಾಯಕರನ್ನು ಕೂಡ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ಇವರಿಂದನೇ ಈ ಒಂದು ಗೋರ್ಮೆಂಟಿಗೆ ಶಿಫಾರಸು ಮಾಡಿದ್ದರಿಂದ ಈಗೂ ಕೂಡ ಅನೇಕ ಗಾಯಕರು ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಾವೆಲ್ಲ ಅದೃಷ್ಟವಂತರು ಅಂತಲೇ ಹೇಳ್ಬೋದಾಗಿದೆ. ಇವರು 48,000 ಹಾಡುಗಳನ್ನು ಹೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸಾಯೋವರೆಗೂ, ಈ ಪ್ರಪಂಚ ಇರೋವರೆಗೂ ಕೂಡ ಅಜರಾಮರ ಆಗಿರ್ತವೆ. ಇವರಂಥ ಕಂಠ ಯಾರಿಗೂ ಮತ್ತೊಬ್ಬರು ಸಿಗೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಇವರು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಬಂದು ಇಹಲೋಕ ತ್ಯಜಿಸ್ತಾರೆ. ಅದೇ ನಮಗೆ ಒಂದು ಎಲ್ರಿಗೂ ಕೂಡ ಈ ಕನ್ನಡ ಮಣ್ಣಿನ ಒಂದು ಋಣ ತೀರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಿಮಗೆ ಇದು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.